ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಒಬ್ಬರ ಮೇಲೆ ಒಬ್ಬರು ಸೂಸೈಡ್ ಆಗ್ತಾನೆ ಇದೆ. ಈ ಹಿಂದೆ ವಾಲ್ಮೀಕಿ ನಿಗಮ ಮಂಡಳಿಯ ಒಬ್ಬ ಅಧಿಕಾರಿಯಾದಂತಹ ಚಂದ್ರಶೇಖರರವರು ಆತ್ಮಹತ್ಯೆಯನ್ನು ಮಾಡಿಕೊಂಡರು. ಏನು ಅದು ಜನರ ಮನಸ್ಸಿಂದ ಮಾಸೋಕ್ಕೂ ಮುನ್ನವೇ ಮತ್ತೊಂದು ಪ್ರಕರಣ ಅಂತಕ್ಕಂಥದ್ದು ಈಗ ಹೊರಗಡೆ ಬಂದಿದೆ. ಅಂತಂದರೆ ಬೀದರ್ನ ಬಾಲ್ಕಿಯ ಯುವ ಗುತ್ತೇದಾರ ಸಚಿನ್ ಅನ್ನುವಂತಹ ವ್ಯಕ್ತಿ ಈಗ ಮತ್ತೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. ಅದರಿಂದ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕು. ನಾನು ಯಾಕೆ ರಾಜೀನಾಮೆ ಕೊಡಬೇಕು? ವೈ ಶುಡ್ ಐ ಗಿವ್ ದ ರಿಸೈನೇಷನ್? ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಆತನ ಫ್ಯಾಮಿಲಿ ಮೆಂಬರ್ಸ್ ಆರ್ ವೆರಿ ಕ್ಲಿಯರ್. ಏನು ಅಂತಂದರೆ, ನನ್ನ ಮನೆಯ ಮಗನ ಸಾವನ್ನು ಇಟ್ಕೊಂಡು ನೀವು ಪಾಲಿಟಿಕ್ಸ್ ಮಾಡಬೇಡಿ. ದುಡ್ಡಿನ ಬಗ್ಗೆ ಅವ್ರು ವಿಚಾರಣೆ ಮಾಡ್ತಾ ಇಲ್ಲ, ಇದನ್ನು CBI ಕೊಡಿ, ಇದರ ಬಗ್ಗೆ ತೀವ್ರವಾದಂತಹ ತನಿಖೆ ಆಗಬೇಕು. ಆ್ಯಕ್ಚುಲಿ ಆಗಿದ್ದೇನು? ಬೇಸಿಕಲಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರಾದರೂ ಯಾಕೆ ಬಂತು? ಪ್ರಿಯಾಂಕಾ ಖರ್ಗೆ ಅವರ ಹೆಸರನ್ನು ತೆಗೆದುಕೊಳ್ಳೋದಕ್ಕೆ ಕಾರಣ ಏನು? ಸಮಗ್ರ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಒಬ್ಬರ ಮೇಲೆ ಒಬ್ಬರು ಸೂಸೈಡ್ ಆಗ್ತಾನೆ ಇದೆ. ಈ ಹಿಂದೆ ವಾಲ್ಮೀಕಿ ನಿಗಮ ಮಂಡಳಿಯ ಒಬ್ಬ ಅಧಿಕಾರಿಯಾದಂತಹ ಚಂದ್ರಶೇಖರರವರು ಆತ್ಮಹತ್ಯೆಯನ್ನು ಮಾಡಿಕೊಂಡರು. ನಿಗಮ ಮಂಡಳಿಯ ಹಣ ಬೇರೆ ಬೇರೆ ಕಾರ್ಯಗಳಿಗೆ ಯೂಸ್ ಆಗ್ತಾ ಇದೆ, ಬೇರೆ ಬೇರೆ ಖಾತೆಗಳಿಗೆ ಯೂನಿಯನ್ ಬ್ಯಾಂಕಿಂದ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಹೇಳಿ ಒಂದು ಡೆತ್ ನೋಟನ್ನು ಬರೆದು, ಇಟ್ಸ್ ಬಿಯಾಂಡ್ ಮೈ ಕಂಟ್ರೋಲ್, ಇದು ನನ್ನ ಕಂಟ್ರೋಲಲ್ಲಿಲ್ಲ ಅಂತ ಹೇಳಿ ಒಂದು ಸೂಸೈಡ್ ನೋಟನ್ನು, 6 ಪುಟಗಳ ಸೂಸೈಡ್ ನೋಟನ್ನು ಬರೆದು ಚಂದ್ರಶೇಖರನ್ ಅನ್ನುವಂತಹ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅದಾದ ಮೇಲೆ ಆ ತನಿಖೆ ತೀವ್ರವಾಗಿ ಒಂದು ಸ್ವರೂಪವನ್ನು ಪಡೆದುಕೊಂಡು ಅದಾದ ನಂತರ ವಾಲ್ಮೀಕಿ ನಿಗಮ ಮಂಡಳಿಗೆ ಸಂಬಂಧಪಟ್ಟಂತಹ ಮಿನಿಸ್ಟರ್ ಆದಂತಹ ನಾಗೇಂದ್ರ ಅವರು ಜೈಲು ಪಾಲಾದರು. ಜೈಲು ಶಿಕ್ಷೆಯನ್ನು ಅನುಭವಿಸಿ ಈಗ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಇನ್ನೇನು ಅದು ಜನರ ಮನಸ್ಸಿಂದ ಮಾಸೋಕ್ಕೂ ಮುನ್ನವೇ ಮತ್ತೊಂದು ಪ್ರಕರಣ ಅಂತಕ್ಕಂಥದ್ದು ಈಗ ಹೊರಗಡೆ ಬಂದಿದೆ. ಏನು ಅಂತಂದರೆ, ಬೀದರ್ನ ಬಾಲ್ಕಿಯ ಯುವ ಗುತ್ತೇದಾರ ಸಚಿನ್ ಅನ್ನುವಂತಹ ವ್ಯಕ್ತಿ ಈಗ ಮತ್ತೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ಕಾರಣಕ್ಕೆ ಈಗ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಆರೋಪ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸುಳುಕೊಂಡು ಬರ್ತಾ ಇದೆ. ಅದರಿಂದ ವಿಪಕ್ಷ ಆಗಿರುವಂತಹ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷದ ನಾಯಕರು, ವಿಪಕ್ಷದ ನಾಯಕರು ಪ್ರಿಯಾಂಕಾ ಖರ್ಗೆ ಅವರೇ ಇದಕ್ಕೆ ಹೊಣೆ ಆಗ್ತಾರೆ, ಅದರಿಂದ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ ಮತ್ತು ವಿರೋಧ ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಕೇಳಿದರೆ, ನಾನು ಯಾಕೆ ರಾಜೀನಾಮೆ ಕೊಡಬೇಕು? ವೈ ಶುಡ್ ಐ ಗಿವ್ ದ ರಿಸೈನೇಷನ್? ನಾನು ಯಾಕೆ ರಾಜೀನಾಮೆ ಕೊಡಬೇಕು? ನಂದೇನು ತಪ್ಪಿದೆ ಇದರಲ್ಲಿ? ಯಾಕಂತಂದರೆ ಯಾವ ಸಚಿನ್ ಅನ್ನುವಂತಹ ಯುವ ಗುತ್ತೇದಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಆತನ ಡೆತ್ ನೋಟನ್ನು ನೋಡಿ. ಆತನ ಡೆತ್ ನೋಟಲ್ಲಿ ಎಲ್ಲಿಯೂ ಕೂಡ ನನ್ನ ಹೆಸರನ್ನು ಆತ ಮೆನ್ಷನ್ ಮಾಡಿಲ್ಲ. ನನ್ನ ಹೆಸರನ್ನು ಆತ ಮೆನ್ಷನ್ ಮಾಡಿಲ್ಲ, ನನಗೆ ಸಂಬಂಧವೇ ಇಲ್ಲ. ಆದ್ದರಿಂದ ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಬೇಕಾದರೆ ಇದು ಯಾವ ರೀತಿ ತನಿಖೆ ಆಗುತ್ತಾಗಲಿ ರೀ, ನಾನು ಗೃಹ ಮಂತ್ರಿಗಳಿಗೆ ಹೇಳಿಬಿಟ್ಟಿದ್ದೀನಿ, ನೀವು ಯಾವ ರೀತಿ ಆದರೂ ತನಿಖೆ ಮಾಡಿಸಿ, ಏನಾದರೂ ಮಾಡಿಸಿ ಅಂಥೇಳಿ, CBI ತನಿಖೆನ ಮಾಡಿಸಿ, ಆದರೆ ನಾನು ಮಾತ್ರ ರಾಜೀನಾಮೆ ಕೊಡಲ್ಲ ಅಂತ ಇತ್ತ ಪ್ರಿಯಾಂಕಾ ಖರ್ಗೆ ಅವರು ಮೇಲಿಂದ ಮೇಲೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿ ಆಯಿತು, ಸಚಿನ್ ಅನ್ನುವಂತಹ ವ್ಯಕ್ತಿ ಯುವ ಗುತ್ತೇದಾರ ಏನು ತೀರ್ಕೊಂಡಲ್ಲ, ಆತನ ಮನೆಗೆ ಸಾಂತ್ವನವನ್ನು ಹೇಳಲಿಕ್ಕೆ ಇತ್ತ ಭಾರತೀಯ ಜನತಾ ಪಾರ್ಟಿ ಮತ್ತು JDSನ ನಾಯಕರ ಮತ್ತು ಈ ಕಡೆ ಅಧಿಕಾರ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ಸಿನ ನಾಯಕರು ಕೂಡ ಹೋಗಿದ್ದರು. ಭಾರತೀಯ ಜನತಾ ಪಾರ್ಟಿ ಮತ್ತು JDS ನಾಯಕರು ಹೋಗಿ, ಆಯಿತು ನಿಮ್ಮಗ ತೀರ್ಕೊಂಡ್ಬಿಟ್ಟಿದ್ದಾನೆ, ಈ ರೀತಿ ಆಗಬಾರ್ದಾಗಿತ್ತು ಅಂತ ಹೇಳಿ ಸಾಂತ್ವನವನ್ನು ಮಾಡಿ ಏನೋ ಅಷ್ಟೋ ಇಷ್ಟೋ ಸಂಗ್ರಹ ಮಾಡಿ ಒಂದು 5 ಲಕ್ಷ ರೂಪಾಯಿ ಹಣವನ್ನು ಆತನ ಕುಟುಂಬದ ಕೈಗೆ ಕೊಡಲಿಕ್ಕಂತ ಹೋಗಿದ್ದರು. ಆಗ ಆತನ ಕುಟುಂಬದವರು ಅದನ್ನು ಮುಟ್ಟಲಿಲ್ಲ. ಅವ್ರು ಡಿಮ್ಯಾಂಡ್ ಮಾಡಿದ್ದು ಒಂದೇ, ನಮ್ಮ ಮನೆಯ ಮಗನ ಸಾವಿಗೆ ಕಾರಣ ಸಿಗಬೇಕು, ಆದ್ದರಿಂದ ಈ ತನಿಖೆ CBIಗೆ ಹೋಗಬೇಕು, CBI ತನಿಖೆ ಆಗಬೇಕು ಅನ್ನುವಂತಹ ಡಿಮ್ಯಾಂಡನ್ನು ಮಾಡಿದರು. ಇನ್ನು ಈ ಕಡೆ ಕಾಂಗ್ರೆಸ್ ಪಕ್ಷ ಅಂದರೆ ಆಡಳಿತದಲ್ಲಿ ಇರುವಂತಹ ಪಕ್ಷ, ಸೊ ಅದೇ ಪ್ರಾಂತದ ಒಬ್ಬ ನಾಯಕರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವರಾಗಿದ್ದಾರೆ. ಯಾರು? ಈಶ್ವರ್ ಖಂಡ್ರೆ ಅವರು, ಫಾರೆಸ್ಟ್ ಮಿನಿಸ್ಟರ್. ಈಶ್ವರ್ ಖಂಡ್ರೆ ಅವರು ಆ ಮೃತನ ಮನೆಗೆ ಹೋದಾಗ, ಅಂದರೆ ಸಚಿನ್ ಅವರ ಮನೆಗೆ ಹೋದಾಗ 10 ಲಕ್ಷ ರೂಪಾಯಿ ನಾವು ನಿಮಗೆ ಕೊಡಿಸ್ತೀವಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದರು. ಆಗಲೂ ಕೂಡ ಅವರು ಅದನ್ನು ನಿರಾಕರಿಸ್ತಾರೆ. CBI ಕೊಡಿ ಅಂತ. ಅಂದರೆ ಈ ಕಡೆ BJPಯವರು BJPಯವರು JDS ಅವರು ಆತನ ಮನೆಗೆ ಹೋಗಿ ಸಾಂತ್ವನ ಮಾಡಿದಾಗಲೂ, ಇತ್ತ ಕಾಂಗ್ರೆಸ್ನವರು ಹೋಗಿ ಆತನ ಮನೆಗೆ ಸಾಂತ್ವನ ಹೇಳಿ ಒಂದು ಪರಿಹಾರವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋದಾಗಲೂ ಕೂಡ ಅದನ್ನು ನಿರಾಕರಿಸ್ತಾರೆ. ಅವ್ರ ಫ್ಯಾಮಿಲಿ ಈಸ್ ವೆರಿ ಕ್ಲಿಯರ್. ಯಾರು? ಆ ಯುವ ಗುತ್ತೇದಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನಲ್ಲ, ಆತನ ಫ್ಯಾಮಿಲಿ ಮೆಂಬರ್ಸ್ ಆರ್ ವೆರಿ ಕ್ಲಿಯರ್. ಏನು ಅಂತಂದರೆ, ನನ್ನ ಮನೆಯ ಮಗನ ಸಾವನ್ನು ಇಟ್ಕೊಂಡು ನೀವು ಪಾಲಿಟಿಕ್ಸ್ ಮಾಡಬೇಡಿ, ನೀವು ರಾಜಕಾರಣ ಮಾಡಬೇಡಿ ಅನ್ನೋದು ಆ ಫ್ಯಾಮಿಲಿ ಮೆಂಬರ್ಸ್ ತಲೆಯಲ್ಲಿ ಬಹಳ ಪರ್ಫೆಕ್ಟಾಗಿ ಸ್ಟಿಕ್ ಆಗಿದೆ. ಅವರು ಅದಕ್ಕೆ ಸ್ಟಿಕ್ ಆನ್ ಆಗಿದ್ದಾರೆ. ಆದ್ದರಿಂದ ದೇ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ಅ ಮನಿ. ದುಡ್ಡಿನ ಬಗ್ಗೆ ಅವ್ರು ವಿಚಾರಣೆ ಮಾಡ್ತಾ ಇಲ್ಲ, ಇದನ್ನು CBI ಕೊಡಿ, ಇದರ ಬಗ್ಗೆ ತೀವ್ರವಾದಂತಹ ತನಿಖೆ ಆಗಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಆತನ ಕುಟುಂಬಸ್ಥರು ಮಾಡ್ತಾರೆ. ಆ್ಯಕ್ಚುಲಿ ಆಗಿದ್ದೇನು? ಬೇಸಿಕಲಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರಾದರೂ ಯಾಕೆ ಬಂತು? ಪ್ರಿಯಾಂಕಾ ಖರ್ಗೆ ಅವರ ಹೆಸರನ್ನು ತೆಗೆದುಕೊಳ್ಳೋದಕ್ಕೆ ಕಾರಣ ಏನು ಅಂತ ನಾವು ನೋಡಿದಾಗ, ಯಾರೋ ಪ್ರಿಯಾಂಕಾ ಖರ್ಗೆ ಒಬ್ಬ ಆಪ್ತ ಇದ್ದಂತೆ, ಆತ ಈ ಸಚಿನಿಗೆ ನೀನು ನನಗೆ 10 ಲಕ್ಷ ರೂಪಾಯಿ ಕೊಡು,
ನಾನು ನಿನಗೆ ಕಾಂಟ್ರಾಕ್ಟನ್ನು ಕೊಡಿಸ್ತೀನಿ, ಗೌರ್ಮೆಂಟ್ ಕಾಂಟ್ರಾಕ್ಟನ್ನು ಕೊಡಿಸ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆಗ ಸಚಿನ್ ಏನು ಮಾಡಿದ್ದಾನೆ ಅಂದರೆ 10 ಲಕ್ಷ ರೂಪಾಯಿ ಆತನನ್ನು ನಂಬಿ ಕೊಟ್ಟಿದ್ದಾನೆ. ಅದಾದ ಮೇಲೆ ಅವನಿಗೆ ಕಾಂಟ್ರಾಕ್ಟ್ ಬಂದಿಲ್ಲ, ಈ ಕಡೆ 10 ಲಕ್ಷನೂ ಇಲ್ಲ, ಈ ಕಡೆ ಕಾಂಟ್ರಾಕ್ಟು ಇಲ್ಲ. ಆದ್ದರಿಂದ ಆ ಒತ್ತಡದಲ್ಲಿ ಏನಾದರೂ ಆತ್ಮಹತ್ಯೆ ಮಾಡಿಕೊಂಡ ಅಥವಾ ಆತನ ವೈಯಕ್ತಿಕ ಬೇರೆ ಯಾವುದಾದ್ರೂ ಕಾರಣಗಳಿತ್ತಾ ಅನ್ನುವಂತಹ ವಿಚಾರಗಳು ಮುಂದಿನ ದಿನಗಳಲ್ಲಿ ನಡೆಯುವಂತಹ ತನಿಖೆಯಲ್ಲಿ ಗೊತ್ತಾಗಬೇಕು. ಇನ್ನು ಈ ಕಡೆ BJPಯವರು ಎಕ್ಸ್ಟ್ರಾರ್ಡಿನರಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತಾಗಿದೆ ಇದು ಇನ್ಸಿಡೆಂಟ್, ಬೆಳಗಿಗೆ ಬಂದಿದೆ. ನಾಳೆ ನಾಡಿದ್ದು ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾಕಂತಂದರೆ ಇವರು ವಿಪಕ್ಷದಲ್ಲಿ ಇದ್ಕೊಂಡು, ಅದರಲ್ಲೂ ಎರಡೂ ಪಕ್ಷ ಮರ್ಜ್ ಆಗಿಬಿಟ್ಟಿದೆ. ಭಾರತೀಯ ಜನತಾ ಪಾರ್ಟಿ JDS ಎರಡೂ ಮರ್ಜ್ ಆಗಿದೆ. ಮರ್ಜ್ ಆದ್ದರಿಂದ ಇವರು ಕಾಂಗ್ರೆಸ್ ಮೇಲೆ ಎಷ್ಟೆಲ್ಲ ಎಗರಾಡ್ತಿದ್ದಾರೆ ಅಂತಂದರೆ, ಇವ್ರ ಎಗರಾಟಕ್ಕೆ ಯಾವತ್ತೂ ಕೇಸೇ ಮಾಡಿಕೊಳ್ಳದಂತಹ ಸಿದ್ದರಾಮಯ್ಯನವರ ಮೇಲೆ ಕೇಸ್ ರಿಜಿಸ್ಟರ್ ಆಗಿದ್ದು ಮೊನ್ನೆ ಮೂಡ ಹಗರಣದಲ್ಲಿ. ಇದೇ ವಿಪಕ್ಷ ಆದಂತಹ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಅವರು ವಿರೋಧ ಮಾಡಿದಂತಹ ನಿಟ್ಟಿನಲ್ಲಿಯೇ ನಾಗೇಂದ್ರ ಜೈಲು ಸೇರಿದ್ದು. ಇನ್ನು ಈಗ ಬಿಡ್ತಾರಾ, ಹ್ಯಾಟ್ರಿಕ್ ಹೊಡಿತಾರೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಅಂದರೆ ಮೂರನೇ ವ್ಯಕ್ತಿಯನ್ನು ಕೂಡ ರಾಜೀನಾಮೆ ಕೊಡಿಸಿ ಏನೋ ಮಾಡ್ತಾರೆ. ಸೊ ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳ್ತಿದ್ದಾರೆ ಅಂದರೆ, ನೀವು ರಾಜೀನಾಮೆ ಕೊಡಬೇಕು. ಅವತ್ತು ನಾವು ಅಧಿಕಾರದಲ್ಲಿದ್ದಾಗ, ಅಂದರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಈಶ್ವರಪ್ಪನವರ ಮೇಲೆಯೂ ಕೂಡ ಈ ರೀತಿಯಾದಂತಹ ಆರೋಪ ಬಂತು. ಆದರೆ ವಿ ಫಾಲೋಡ್ ದ ಎಥಿಕ್ಸ್, ನಾವು ಎಥಿಕ್ಸನ್ನು ಫಾಲೋ ಮಾಡಿದ್ದೀವಿ. ಅವತ್ತು ಈಶ್ವರಪ್ಪ ಅವರ ಕೈಯಲ್ಲಿಯೂ ಕೂಡ ನಾವು ರಾಜೀನಾಮೆಯನ್ನು ಕೊಡಿಸಿ ತನಿಖೆಯನ್ನು ಮುಂದುವರಿಸಿದ್ದೀವಿ. ನೀವೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿರಲ್ಲ, ರಾಜೀನಾಮೆ ಕೊಡ್ರಿ, ತನಿಖೆಯನ್ನು ಫೇಸ್ ಮಾಡಿ. ತನಿಖೆಯಲ್ಲಿ ನೀವು ನಿರಪರಾಧಿಗಳು ಅಂತ ಪ್ರೂವ್ ಆದರೆ ಮತ್ತೆ ನೀವು ಮಂತ್ರಿಗಿರಿ ಮುಂದುವರಿಸಿ ಅನ್ನೋದು ಈ ಕಡೆ BJPಯವರ ಆಗ್ರಹ. ಸುಮ್ಮನೆ ಯಾಕೆ ನಾನು ರಾಜೀನಾಮೆ ಕೊಡಲಿ, ರಾಜೀನಾಮೆ ಕೊಟ್ಬಿಟ್ರೆ ಕುಂಬಳಕಾಯಿ ಕಳ್ಳ ಅಂದರೆ ಭುಜ ಮುಟ್ಕೊಂಡು ನೋಡಿದ್ರು ಅನ್ನೋ ಹಾಗೆ ನಾನೇ ತಪ್ಪು ಮಾಡೋದಂತ ಆಗಿಬಿಡುತ್ತೆ ಅನ್ನುವಂಥ ಆಲೋಚನೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು. ಆದ್ದರಿಂದ ನಾನು ರಾಜೀನಾಮೆ ಕೊಡಲ್ಲ ಅಂತ ಅವರು. ಸರಿ ಆಯಿತು, ಈ ಕಾಂಗ್ರೆಸ್ನವರು BJPಯವರು ಈ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಮತ್ತು ಈ BJPಯವ್ರದ್ದು ಗುದ್ದಾಟ ಅದು ಎಲ್ಲಿವರೆಗೆ ಬರುತ್ತೋ ಗೊತ್ತಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ, ಅಂದರೆ ಇನ್ನು ಅಪ್ಕಮಿಂಗ್ ಡೇಸ್, ಆ ಯುವ ಗುತ್ತೇದಾರ ಏನು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಬೀದರ್ನ ಬಾಲ್ಕಿಯ ಗುತ್ತೇದಾರ, ಆತನ ಸಾವಿಗೆ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋದನ್ನು ನಾವು ಮತ್ತು ನೀವು ಕಾದು ನೋಡಬೇಕು. ಒಟ್ಟಾರೆಯಾಗಿ ಇದು ಸಮಗ್ರ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್ ನೇರ ನುಡಿ. ನಮಸ್ಕಾರ.